ಎಲ್ಲ ಎವ್ರಿ ಒನ್ ಮತ್ತು ಆಫ್ಟರ್ ಲಾಂಗ್ ಟೈಮ್ ಮತ್ತು ಬ್ಲಾಗ್ ಮಾಡತ್ತೀನಿ. ಇನ್ಫ್ಯಾಕ್ಟ್ ಮತ್ತು ಟ್ರಾವೆಲ್ ಬ್ಲಾಗ್ ಮಾಡಂತೀನಿ. ಎಲ್ಲಿ ಹೊಂಟಾನಪ್ಪ ಇವ ಮತ್ತು ಎಷ್ಟು ಅಡ್ಡಾಡ್ತಾನೆ ಒಂದು ಬೈಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಬೈಸ್ಕೊಳಕ್ಕೂ ಟೈಮ್ ಇಲ್ಲ ನನ್ನ ಕಡೆ. ಆಲ್ರೆಡಿ 4 ಗಂಟೆ ಆಗಿತ್ತು ಟೈಮು. ಇನ್ನೂ ಬ್ಯಾಗ್ ಪ್ಯಾಕ್ ಆಗಿಲ್ಲ. ನನ್ನ ಬ್ಯಾಗ್ ಪ್ಯಾಕ್ ಆಗ್ಬೇಕು, ಇನ್ನು ಸಂಪತ್ತಿಂದ ಆಗಬೇಕು, ಕಾರ್ ವಾಷಿಂಗ್ ಆಗಬೇಕು, ಊಟ ಮಾಡಬೇಕು, ಭಾಳ ಕೆಲಸ ಐತಿ. ಎಲ್ಲಿ ಹೊಂಟೇನಿ ಏನು ಅನ್ನೋದು ಲೆಟ್ ಇಟ್ ಬಿ ಸಸ್ಪೆನ್ಸ್. ನೋಡೋಣ ಮುಂದೆ ಹೋದಾಗ ಗೊತ್ತಾಗಲಿ ಎಲ್ಲಿ ಹೊಂಟೇನಿ ಅನ್ನೋದು. ಬಟ್ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಈ ಸಲ. ಸೊ ಮೊದಲು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಣ, ಭಾಳ ಕೆಲಸ ಅದಾವೆ. ಲೆಟ್ಸ್ ಗೋ. ನನ್ನ ಬ್ಯಾಗ್ ಪ್ಯಾಕ್ ಆಯಿತು, ಆದಷ್ಟು ಜಲ್ದಿ ಪ್ಯಾಕ್ ಆಯ್ತಪ್ಪ, ಥ್ಯಾಂಕ್ ಗಾಡ್. ಲೆಟ್ಸ್ ಗೋ. ಕೋಂಬ್ ಬಂದು ಇಟ್ಕೋಬೇಕು, ಬಟ್ ಐ ಶೋ ಯು ಮೈ ಕೋಂಬ್. ಇಟ್ಸ್ ಬೀನ್ ಮೈ ಕೋಂಬ್ ಫ್ರಮ್ ಪಾಸ್ಟ್ 15 days. ಐತಿ ಇಲ್ಲಿ ಇನ್ನೊಂದು ಕೋಂಬ್ ಐತಿ ನಂದು, ಇಲ್ಲಿ ಐತಿ. ಬಟ್ ಇದು ನಮ್ಮ ಅಕ್ಕಂದು ಹೇರ್ ಕ್ಲಿಪ್ ಆಕಿ ಇಲ್ಲಿ ಮರ್ತಿ ಇಟ್ಟೋಗ್ಬಿಟ್ಟಿಲ್ಲ. ಚಲೋ ಐತಿದ್ದು ಇಲ್ಲಿ ನೋಡಿ. ಇದ್ರಲ್ಲೇನು ಮಸ್ತ್ ಆಗತ್ತೈತಿ. ಸೊ ಒಂದು 15 days ಅದನ್ನ ಇದನ್ನೇ ಯೂಸ್ ಮಾಡತ್ತೀನಿ. ನಮ್ಮ ಅಕ್ಕ ಗೊತ್ತಿದೆ ಅನಿಸ್ತೈತಿ, ಈಗ ಇದು ವೀಡಿಯೋ ನೋಡಿದ ಮೇಲೆ ಗೊತ್ತಾಕೈತಿ ತೊಗೊಂಡು ಹೋಗ್ಕೊಳಕ್ಕೆ. ಆಕಿ ತೊಗೊಂಡು ಹೋಗೋದಕ್ಕಿಂತ ಮೊದಲು ನಾನು ಇದನ್ನು ನನ್ನ ಬ್ಯಾಗ್ ಒಳಗೆ ಇಟ್ಕೊತೀನಿ. ಸೊ ದಟ್ ಊರಿಗೆ ಹೋದಾಗ ಇದನ್ನ ಯೂಸ್ ಮಾಡ್ತೀನಿ. ಫನಿ ಅಲ್ಲ? ಲೆಟ್ಸ್ ಗೋ. ಫೈನಲಿ ಮನೆ ಬಿಟ್ಟು ಹೊರಗೆ ಬಂದೇವಿ. ಅಂದ್ರೆ ಟ್ರಿಪ್ ಹೋಗೋಕೆ ಮನೆ ಬಿಟ್ಟು ಹೊರಗೆ ಬಂದೇವು ಅಂದ್ರೆ ಹಂಗಲ್ಲ. ಇವೆಲ್ಲ ನಂದಷ್ಟ ಸಾಮಾನು ನಾನು ಅಷ್ಟಕೊಂಡಾಗ್ಯವ. ಮೊದಲು ಗಾಡಿ ವಾಷಿಂಗ್ ಮಾಡಿಸ್ಕೊಳ್ಳೋಣಪ್ಪ. ನೋಡ್ರಿ ಗಾಡಿ ಹಾಲತ್, ಇದು ಡ್ಯಾಶ್ಬೋರ್ಡ್ ಅದು ನೋಡೋಕ್ಕಾಗ್ತಾ ಇಲ್ಲಪ್ಪ, ಅಷ್ಟು ಕ್ಲೀನಾಗಿದೆ. ಮೊದಲು ಗಾಡಿ ವಾಷಿಂಗ್ ಮಾಡಿಸ್ಕೊಳ್ಳೋಣ. ಯಾರಾರ ನಾನು ವಾಷಿಂಗ್ ಸೆಂಟ್ರ್ ಓನರ್ ಅಂತಂದ್ರೆ ನಕ್ಕ ಬಿಡ್ತಾರೆ, ಅಷ್ಟು ಸ್ವಚ್ಛ ಐತೆ ನನ್ನ ಗಾಡಿ. ಜಲ್ದಿ ಹೋಗಿ ವಾಷಿಂಗ್ ಮಾಡಿಸ್ಕೊಂಡು ಸಂಪತ್ತನ್ನು ಬಂದು ಪಿಕ್ ಮಾಡ್ಕೊಂಡು ಫ್ಯೂಲ್ ಅಪ್ ಮಾಡಿಸ್ಕೊಂಡು ಲೆಟ್ಸ್ ಗೋ. ಡಿಕ್ಕಿ ಬೇಡ, ಇಲ್ಲೇ ಹಿಂದೆ ಇಡ. ಇದು ಹಸಿದ ಈಗ ಜಸ್ಟ್ ಮಾಡ್ಕೊಂಡು ಇಡಪ್ಪ. ಯೂಸ್ಲೆಸ್ ಫೆಲೋ ಗುರು ಇವನು. ಇಷ್ಟು ಸಾಮಾನು ಇಬ್ರು ಹುಡುಗರು ಫಸ್ಟ್ ಟೈಮ್ ಇಷ್ಟು ತಗೊಂಡೋಗೈತಿ. ಇದೆಲ್ಲ ವಾಟರ್ ಬಾಟಲ್ಸ್ ಇವು, ಹೇಳಿದೆಲ್ಲ ಬಜೆಟ್ ಫ್ರೆಂಡ್ಲಿ ಟ್ರಿಪ್. ಸಂಪದನ ಇನ್ ದಿ ಹೌಸ್. ಹಾಯ್ ಗೈಸ್. ಮುಗೀತಾ? ಡೀಸೆಲ್ ಅದು ಹಾಕಿಸ್ಕೊಂಡು ಘಾಟ್ ಸೆಕ್ಷನ್ ಎಂಟರ್ ಆಗ್ಯಾವ. ಈಗ ಯಲ್ಲಾಪುರ ಕ್ರಾಸ್ ಮಾಡೀನಿ. ನಮ್ಮ ಡೆಸ್ಟಿನೇಷನ್ ಅರೌಂಡ್ ಸ್ಪೀಡ್ ಹೋದ್ವಿ ಅಂತಂದ್ರೆ, ಸ್ಪೀಡ್ ಅಂದ್ರೆ ನಾರ್ಮಲ್ ಸ್ಪೀಡ್ ಹೋದ್ರೂ ಒಂದು 10-10:30 ರೀಚ್ ಆಗ್ಬೋದು. ಬಟ್ ನಾವು ಅಲ್ಲಿ ಹೋಗಿ ಕಿತ್ತಾಕುವಂಥ ಕೆಲಸಗಳೇನಿಲ್ಲ. ಸೊ ಹಂಗಾಗಿ ಎವ್ರೇಜ್ 60-70 ಸ್ಪೀಡ್ನಾಗ ಹೊಂಟೇವಿ. ಸಂಪತ್ ಈಸ್ ಮೈ ಪ್ಯಾಸೆಂಜರ್ ಪ್ರಿನ್ಸಸ್ ಇವತ್ತಿದ್ದಕ್ಕೆ. ಆ್ಯಂಡ್ ಎಲ್ಲಿ ಹೊಂಟೇನು ಗೆಸ್ ಮಾಡಿರಿ ನೋಡೋಣಂತ. ಭಾಳ ಮಂದಿ ಮೊನ್ನೆ ಒಂದು 2-3 ಮಂದಿ ಮೆಸೇಜ್ ಮಾಡಿದ್ರು ಸಂಪತ್ ನಂಗೆ ಕರೆಗೂ, ಎಷ್ಟು ಅಡ್ಡಾಡ್ತೀರಿ ನೀವು, ಮನೆಯಾಗ ಏನು ಹೇಳಂಗಿಲ್ಲ ಅಂತಂದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಕಾಲಾಗ ನಾಯಿಗೇರಿ ಅದಾವ. ನಮಗೆ ನಾಯಿ ಬೆಲ್ಟ್ ಹಾಕಿ ಕುಂದ್ರಿಸಿದ್ರು ನಾವು ಮನ್ಯಾಗ ಕುಂದ್ರಂಗಿಲ್ಲ, ಅಷ್ಟು ಆ ಲೆವೆಲಿಗೆ ನಾಯಿಗೇರಿ ಅದಾವ ನನ್ನ ಕಾಲಾಗ. ನಾ ಹೊರಗೆ ಅಡ್ಡಾಡೋದು ಭಾಳ ಐತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಬರೀ ಟ್ರಾವೆಲ್ ವ್ಲಾಗ್ಸ್ ಇರ್ತಾವೆ ನಂದ್ರಾಗ, ಹಂಗೆ ನಾರ್ಮಲು ಮಾಡೋಕೆ ಟ್ರೈ ಮಾಡಾಕತ್ತೀನಿ ಈಗೀಗ. ಹಂಗೆ ಎಂಜಾಯ್ ಮಾಡಿರಿ, ನೀವು ಎಂಜಾಯ್ ಮಾಡಿರಿ. ಲೆಟ್ಸ್ ಗೋ. ಮತ್ತೆ ಮುಂದೆ ಎಲ್ಲರೂ ಚಾ ಅದು ಕುಡಿಯೋಕೆ ನಿಲ್ಸಿದೆ ಅಂದ್ರೆ ಮತ್ತೆ ಅಲ್ಲಿ ವಿಡಿಯೋ ಮಾಡ್ತೇನೆ. ಟಿವಿ ಗೆಸ್ ಮಾಡಿರಿ. ಮೈ ಪ್ಯಾಸೆಂಜರ್ ಪ್ರಿನ್ಸಸ್. ನನ್ನ ಜೀವನದ ಹುಡುಗಿಯರ ಜೊತೆ ಅಡ್ಡಾಡಬೇಕಾಗಿತ್ತು ನಾನು. ಓ ಫಾಕ್ ಬ್ರೋ, ಗಾಡಿ ಹೋಗೋದಾರಲ್ಲಿ ಪಾಪ ಯಾರಿಗೋ ಗಾಡಿ ಆಕ್ಸಿಡೆಂಟ್ ಆಗಿಬಿಟ್ಟೈತಿ. ಏನು ಲಾಸ್ ಆಗೈತೋ ಏನೋ ಅವರಿಗೆ. ಗಾಡಿ ಏನಾರಾಗಲಿ ಪಾಪ ಅವ್ರಿಗೆ ಏನಾಗಿರ್ಬಾರ್ದು ಅಷ್ಟೇ. ನಾ ಏನೋ ಡೇಂಜರ್ ಭಾಳ ಆಗಿತ್ತು. ನಾ ಏನೋ ಹೇಳಾಕತ್ತಿದ್ದೆ ಅಂದ್ರೆ, ನನ್ನ ಲೈಫ್ ಒಳಗೆ ಈಗ ಪ್ರೆಸೆಂಟ್ ಟೈಮ್ನಾಗ ನಾನು ಯಾವ್ದಾರು ನನ್ನ ಗರ್ಲ್ ಫ್ರೆಂಡನ್ನು ಯಾರನ್ನಾರೋ ಕರ್ಕೊಂಡು ಅಡ್ಡಾಡ್ಬೇಕಾಗಿತ್ತು. ಇವ ಒಬ್ಬವ
ನಮ್ಮ ವಿಜ್ಜ ಒಬ್ಬವ, ನಮ್ಮ ಶೆಟ್ಟಿ, ನಮ್ಮ ಆನಂದ್, ಇವ್ರ ಜೊತೆ ಅಡ್ಡಾಡ್ದಾಗೈತೆ ನನ್ನ ಬಾಳೆ. ಅರ್ಧ ಇವ್ರ ಜೊತೆ ಅಡ್ಡಾಡನೆ ಯಾವುದೋ ಒಂದು ಹುಡುಗಿ ಬೀಳತ್ತಿಲ್ಲ ನನಗೆ. ಬಟ್ ಐ ಆಮ್ ಕಂಪ್ಲೀಟ್ಲಿ ಸ್ಟ್ರೇಟ್ ಗಾಯ್. ಇವ್ರ ಜೊತೆ ಅಡ್ಡಾಡಿ ಹುಡುಗಿಯಾರು ಯಾರು ಸಿಗತ್ತಿಲ್ಲ. ಓ ಅಣ್ಣ ಹಾಸ್ತೇವಣ ಈ ಕಡೆನೇ ಹಾಸ್ತೇವೆ. ಸುಸು ಆ್ಯಂಡ್ ಚಾಯ್ ಟೈಮ್. ಸ್ವಲ್ಪ ಚಹಾ ಕುಡಿದು ವಾಶ್ರೂಮ್ ಅದು ಹೋಗಿ ಫ್ರೆಶ್ ಆಗೋಣ. ಮಾಡತ್ತ ಚಹಾ ಕುಡಿಬೇಕಂತ ಸಾಕತ್ತಿತ್ತು. ಒಂದು ಚಹಾ ಕುಡಿಯೋಣ ಮೊದಲು. ಮಸ್ತ್ ಐತೆ ಚಹಾ. ನಮ್ಮ ಗಾಡಿಗೆ ನಂಬರ್ ಪ್ಲೇಟ್ ಹಾಕಿಸ್ಬಿಟ್ಟೇನಿ HSRP. ಗಾಡಿ ಹೊರಗೆ ಇಳಿದು ಬಂದು ಗಾಡಿ ನೋಡಕತ್ರ ಬೇರೆ ಯಾರ್ದೋ ಗಾಡಿ ನೋಡ್ದಂಗೆ ಅನ್ಸತ್ತೈತಿ. ನಂಬರ್ ಪ್ಲೇಟ್ ಇದ್ದಿದ್ದಿಲ್ಲ ಇಷ್ಟು ದಿನ. ಅದು ಈಗ ಹಾಕ್ಸಿದ್ಮೇಲೆ ಸೀದಾ HSRP ಹಾಕಿಸ್ಬಿಟ್ಟೇನಿ. ಯಾರ್ದೋ ಬೇರೆದವ್ರ ಗಾಡಿ ಐತೆ ಅನ್ನೋರಂಗೆ ಫೀಲ್ ಆಗತ್ತೈತಿ. ಒಂಥರ ಡಿಫ್ರೆಂಟ್ ಕಾಣತೈತಿ ಗಾಡಿ. ಚಹಾ ಕುಡ್ದಿದ್ದಾಯ್ತು, ವಾಶ್ರೂಮ್ ಹೋಗಿದ್ದಾಯ್ತು. ನಾವು ಲೆಟ್ಸ್ ಗೋ. ಲವರ್ ಬಾಯ್ ಸಂಪತ್ ಇಲ್ಲಿ ಸ್ವಲ್ಪ ಹಿಂಗಿಡಿ ಫ್ಲ್ಯಾಶ್. ನಾನು ಸ್ವಲ್ಪ ಗ್ಲಾಸ್ ಕ್ಲೀನ್ ಮಾಡ್ತೇನೆ. ಇಷ್ಟೆಲ್ಲ ಎಫರ್ಟ್ಸ್ ನಾನು ನಮ್ಮ ಪಪ್ಪನ ಜೊತೆ ಟ್ರಿಪ್ಪಿಗೆ ಹೋದಾಗ ಏನಾರ ಮಾಡಿದ್ದೆ ಅಂದ್ರೆ 1 ಲಕ್ಷ ರೂಪಾಯಿ ಹಂಗೆ ಸುಮ್ ಗಿಫ್ಟ್ ಕೊಟ್ಟು ಬಿಡ್ತಿದ್ದು ನಮ್ಮ ಪಪ್ಪ. ಗ್ಲಾಸ್ ಒರ್ಸಾತೀನಿ, ವಾಟರ್ ಬಾಟಲ್ ತುಂಬ್ಕೊಂಬಂದೇನಿ. ನಮ್ಮ ಕಾರ್ನಾಗ ವಾಟರ್ ಬಾಟಲ್ ಇರಲ್ಲ ಅಂತ ಬೈತಿದ್ದಾರೆ ನಮ್ಮ ಪಪ್ಪ. ವಾಷರ್ ಫ್ಲೂಯಿಡ್ನಾಗ ನೀರು ತುಂಬಿಸೀನಿ, ವಾಟರ್ ಬಾಟಲ್ ಅದಾವೆ, ಗ್ಲಾಸ್ ಒರ್ಸಾಂತೀನಿ. ಇಷ್ಟೆಲ್ಲ ನಮ್ಮ ಪಪ್ಪ ಮಾಡಿದ್ದೆ ಅಂದ್ರೆ ಇಂಪ್ರೆಸ್ ಆಗಿ 1 ಲಕ್ಷ ರೂಪಾಯಿ ಕೊಟ್ಬಿಡ್ತಿದ್ರು ನಮ್ಮ ಪಪ್ಪ. ಇರಲಿ ಇದ್ರೊಳಗೆ ನೋಡಿ ಇಂಪ್ರೆಸ್ ಆಕಾರ. ನಾವೀಗ ಯಾವ ರೂಮ್ ಕುಮಟಾ ರೀಚ್ ಆಗೀವಿ. ಇಲ್ಲೊಂದು ಯಾವುದೋ ಹೋಟೆಲ್ ಐತಿ, ಊಟ ಪಾರ್ಸಲ್ ತೊಗೊಳಕ್ಕೆ ಕಳ್ಸೀನಿ ಸಂಪತ್ತಿಗೆ. ಮುಂದೆ ಅಲ್ಲಿ ಹೋಗಿನ ಸಿಗ್ತೈತಿ ಇಲ್ಲಿ ಗೊತ್ತಿಲ್ಲ. ಸದ್ಯಕ್ಕೆ ಹಸುವಾಗಿಲ್ಲ, ಬಟ್ ಮುಂದೆ ಹೋಗಿನ ಸಿಗ್ತೈತಿಲ್ಲ ಅನ್ನೋ ಡೌಟಿಗೆ ಈಗ ಪಾರ್ಸಲ್ ತೊಗೊಳಂತೀವಿ. ಎಲ್ಲಿ ಬೇಕಾದಲ್ಲಿ ನಿಲ್ಲಿಸಿ ಊಟ ಮಾಡ್ಬೋದಂತ. ಯಾಕಂತಂದ್ರೆ ಬಜೆಟ್ ಫ್ರೆಂಡ್ಲಿ ಪ್ಲ್ಯಾನ್ ಮಾಡಂತೀವಲ್ಲ ಈ ಟ್ರಿಪ್. ಅಲ್ಲಿ ಇಲ್ಲೇ ನಿಲ್ಲಿಸಿ ವೇಸ್ಟ್ ಮಾಡೋ ಬದಲು ಇಲ್ಲೇ ಒಂದು ಯಾವ್ದಾರು ಫ್ರೈಡ್ ರೈಸ್ ಅದು ತೊಗೊಂಡು ವೆಜ್ ತಿನ್ಕೊಂತ ಹೋಗೋ ನನ್ನ ಪ್ಲ್ಯಾನ್. ನೋಡೋಣ, ಯಾಕಂದ್ರೆ ಮುಂದೆ ಹೋಗಿ ಯಾವ್ದಾರು ಒಂದು ಹೋಟೆಲ್ನಾಗ ರೊಕ್ಕ ಬಡಿಯೋ ಬದಲಿ ಇಲ್ಲೇ ಬೆಸ್ಟ್ ಒಂದು 40-50 ರುಪೀಸ್ ಒಳಗೆ ಊಟ ಮುಗಿದೋಗ್ಬಿಡ್ತೈತಿ. ಸಂಪತ್ತವ್ರೆ ಊಟ ಮಾಡುವ. ಊಟಕ್ಕೆ ಏನರ ಫ್ರೈಡ್ ರೈಸ್ ಅದು ಸಿಗ್ತೈತಿ, ವೆಜ್ ಅಂದ್ಕೊಂಡಿದ್ರೆ ಸಿಗಲಿಲ್ಲ. ಸೊ ರೈಸು ಸಾಂಬಾರು ತೊಗೊಂಡೇವಿ. ಎಲ್ಲ ಹಸು ಆಕೈತಿ, ಅಲ್ಲಿ ನಿಂತು ತಿಂತೇವಿ. ಸಂಪತ್ ಹಸು ಏನಾದ್ರು ಆಗಿದೆಯಾ? ಈಗ ಸದ್ಯಕ್ಕೆ ಏನೂ ಇಲ್ಲ. ಸದ್ಯಕ್ಕೆ ಆಗ್ತಿಲ್ಲ ಉಂಟು. ಸದ್ಯಕ್ಕೆ ನಮ್ಗೆ ಎಂತ ಸಹ ಹಸು ಎಂತ ಆಗ್ತಾ ಇಲ್ಲ. ಹಸು ಆದಾಗ ನಿಂತು ನೋಡುವ. ಇವಾಗ ಮತ್ತೆ ನಮ್ಮ ಪ್ರಯಾಣ ಚಾಲು ಮಾಡ್ತಾ ಇದ್ದೀವಿ. ಮುಂದ್ಗಡೆ ಹೋಗ್ತಾ ಎಲ್ಲಾದರೂ ಹಸು ಆದರೆ ನಿಂತು ಊಟ ಮಾಡುವ. ಓಕೆ. ದೇವ್ರೇ, ಈ ಅಂಕಲ್ ಅಂಟಿ ಲವ್ ಸ್ಟೋರಿ ನನ್ನ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲಪ್ಪ. ದೇವ್ರೇ ಎಳ್ಕೊಂಡ್ ಬಿಡಪ್ಪ. ನಾವೊಬ್ಬ ಇಲ್ಲಿ ಗಾಡಿ ಹೊಡ್ಯಾಕತ್ತೀನಿ. ಅರೌಂಡ್ 210 ಕಿಲೋಮೀಟರ್ಸ್ ಬಂದೆ ಹುಬ್ಬಳ್ಳಿಯಿಂದ. ನಾನ್ ಸ್ಟಾಪ್ ಗಾಡಿ ಹೊಡ್ಯಾಕತ್ತೀನಿ ಒಬ್ಬನ. ಈ ಬೋಳಿ ಮಗ ಬರೇ ಫೋನ್ನೇ ಮಾತಾಡಂತ. ನೀವು ಹಾಡು ಕೇಳಕ್ ಬಿಡ ಅಂತಿಲ್ಲ, ಏನಿಲ್ಲ. ಆಗಳಿಂದ ಫೋನ್ನೇ ಮಾತಾಡಂತ. ನೀವು ಲವ್ ಸ್ಟೋರಿ ಕೇಳಿ ನಂಗೆ ಸಾಕಾಗಿ ಬಿಟ್ಟೈತಿ. ಇನ್ನೊಂದು 5 ನಿಮಿಷ ನೋಡ್ತೀನಿ, ಈ ಡೋರ್ ಹಿಂಗ್ ತೆಗೆದು ಇವ್ನು ಹೊರಗೆ ಹೋಗದ್ ಬಿಡ್ತೇನೆ. ದೇವ್ರು ಒಳ್ಳೇದ್ ಮಾಡ್ಲಿ. ಈ ನನ್ನ ಮಗನ್ಗೆ ಇಷ್ಟು ಕ್ಯಾಕ್ರಿಸ್ ಉಗಳಿದ್ರು ಇವನು ಫೋನ್ ಇಡ್ತಾ ಇಲ್ಲ. ಎಂತ ಹೇಳೋದು ಗಾಯ್ಸ್ ಇವನಿಗೆ ಎಂತ ಹೇಳೋದು? ಎಂತ ಸಾವ. ನನ್ನ ಮಂಡೆ ಬಿಸಿ ಮಾಡ್ತಾನೆ ಇವನು. ಮಂಡೆ ಬಿಸಿ ಮಾಡ್ತಾ ಇದೀಯಲ್ಲ ಮಾರಾಯ ನೀನು. ಬುದ್ಧಿ ಮಂಡೆಯಲ್ಲಿ ಇಟ್ಟಿದ್ಯಾ ಬೋಳಿ ಮಗನೆ? ತಿಕ್ಕದಲ್ಲಿ ಇಟ್ಟಿದೀಯಾ ನೀನು? ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ಫೋನ್ ಬಂದ್ ಮಾಡ ನೋಡುವ. ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ಬಂದ್ ಮಾಡ್ಸ. ಬೋಳಿ ಹಂಗೆಲ್ಲ ಉಂಟಾ? ಮಾರೆ ಸಾಕಾತ್ ಕರೆಗರು ಸಾಕಾತ್. ನೀವು ಇದೇ ತರ ಮಾಡ್ತಾ ಇದ್ರ, ನೀವು ಮಂಡೆ ಬಿಸಿ ಮಾಡ್ತಾ ಇದ್ರ ಮಾರಾಯ ನೀವು. ಲಿಟ್ರಲಿ ಸಾಕಾಗ್ಬಿಟ್ಟೆ. ಇದನ್ನ ಸ್ಕ್ಯಾನ್ ಮಾಡೋ ಈಗ. ಹಾಗೆ ಮುಂದ್ಗಡೆ ಯಾವ ಟೋಲ್ ಇಲ್ಲ, ಏನೋ ಇರ್ಲಾರ್ದ ಖುಷಿ. MG Hectorದ್ದು ಫಾಸ್ಟ್ ಆಗಿದೆ. ಈ ಗಾಡಿದು ಬಿಟ್ಟು ಬಂದ್ಬಿಟ್ಟೆ ಬೈ ಮಿಸ್ಟೇಕ್ ಆಗಿ. ಕನ್ಫ್ಯೂಸ್ ಆಗಿ ಇದನ್ನ ತೊಗೊಂಬಂದ್ಬಿಟ್ಟೇನಿ MG Hectorದ್ದು. ಬಟ್ ಅಂತೂ ಇಂತೂ ಕಟ್ ಆತ.
ದೂರ ಐತಿ. ಆಲ್ರೆಡಿ 11:45 ಆಗಿ ಟೈಮು. ಅರೌಂಡ್ 3:30 ರೀಚ್ ಆಗ್ಬೋದು. ಸ್ವಲ್ಪ ಸುಸ್ತಾಗೈತಿ, ಊಟ ಮಾಡೋಣ ಅಂತೇಳಿ ಸ್ಟಾಪ್ ಮಾಡೀವಿ. 277 ಕಿಲೋಮೀಟರ್ಸ್ ಫಾರ್ ಅದೇ ಹುಬ್ಬಳ್ಳಿಯಿಂದ. ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಇನ್ನೂ 140 ಕಿಲೋಮೀಟರ್ಸ್ ಐತಿ. ಮೋಸ್ಟ್ ಪ್ರಾಬ್ಲಿ 4:15 ಮಟ್ಟ ರೀಚ್ ಆಗ್ಬೋದು. ಭಾಳ ಸ್ಲೋ ಹೊಂಟೇವಿ. ಹಸು ಅಂತರೂ ಆಗೈತಿ. ನಮ್ಮ ಸಂಪತ್ ಅವರು ಆಲ್ರೆಡಿ ಊಟ ಚಾಲೂ ಮಾಡ್ಯಾರ. ನಾವು ಊಟ ಮಾಡ್ಕೊಂಡು ನಮ್ಮ ಡೆಸ್ಟಿನೇಷನ್ ಕಡೆ ಹೋಗುವ. ಹೈವೇ ಮೇಲೆ ನಿಂತು ಊಟ ಮಾಡಂತೀವಿ. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವ್ನ ಹೆಂಗ ನೋಡೋ. ಭಾಳ ಕೆಟ್ಟ ಸುಸ್ತಾಗೈತಿ. ಅಂತೂ ಇಂತೂ ಹೆಂಗೋ ಮಾಡಿ 4 ಗಂಟೆಗೆ ರಾತ್ರಿ ನಾವು ಬರಬೇಕಾಗಿದ್ದ ಲೊಕೇಶನಿಗೆ ಬಂದು ರೀಚ್ ಆಗೀವಿ. ರೂಮ್ ಏನು ಮಾಡೋಂಗಿಲ್ಲ, ಇಲ್ಲೇ ಪಾರ್ಕ್ ಮಾಡ್ಯಾನ ಕಾರ್. ಇಲ್ಲೇನು ಯಾರ್ದು ಕಿರಿಕಿರಿ ಇಲ್ಲ ಅಂದ್ಕೊಂಡೇನಿ, ಯಾರೇನು ಪ್ರಾಬ್ಲಮ್ ಮಾಡೋಂಗಿಲ್ಲ ಅಂದ್ಕೊಂಡೇನಿ. ಇಲ್ಲೇ ಪಾರ್ಕ್ ಮಾಡ್ಕೊಂಡು ಮಲ್ಕೊತೀವಿ. ನಾನು ಸಂಪತ್ ಅಂತರೂ ಆಲ್ರೆಡಿ ಮಕ್ಕೊಂಡಾನ ಕಾರ್ ಒಳಗೆ. ಊಟ ಆಗೈತಿ, ಎಲ್ಲ ಆಗೈತಿ. ಮಲ್ಕೊಂಡು ಬೆಳಗ್ಗೆ ಎದ್ದು ಯಾವುದಾದ್ರೂ ಇಲ್ಲೇ ಒಂದು ಲಾಡ್ಜ್ ಇದ್ದೇ ಇರ್ತೈತಿ. ಎದ್ದು ಫ್ರೆಶ್ ಅಪ್ ಆಗೋಕ್ಕೆ ಯಾವ್ದಾರ ಒಂದು ಲಾಡ್ಜ್ ಹುಡುಕ್ಬೇಕು. ಇದ್ದೇ ಇರ್ತಾವೆ, ಇಲ್ಲೇ ಒಂದು 10 ಇರ್ತಾವೆ. ಒಂದು ಯಾವ್ದಾರ ಒಂದು ಚಲೋ ಇದ್ದಿದ್ದು ಕ್ಲೀನ್ ಇದ್ದಿದ್ದು ಹುಡ್ಕೊಂಡು ಫ್ರೆಶ್ ಅಪ್ ಆಗಿ ಜಳಕ ಮಾಡಿ ಮುಂದೆ ಏನು ಮಾಡ್ತೀವಿ ಅನ್ನೋದು ನೋಡ್ರಿ. ಯಾವ ಊರಿಗೆ ಬಂದೀನಿ, ಏನು ಮಾಡಕ್ಕೆ ಬಂದೀನಿ ಅನ್ನೋದು ನಾಳೆನೇ ಗೊತ್ತಾಕೈತಿ. ಸೊ ನೆಕ್ಸ್ಟ್ ಪಾರ್ಟ್ ಒಳಗೆ ಸಿಗುವ, ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗುವ. ಅಂಟಿಲ್ ದೆನ್ ಗುಡ್ ನೈಟ್, ಬೈ ಬಾಯ್.